ಗುಗ್ಗಳ ಮತ್ತು ನಾಳೆ ದಿವಸ ತೇರು. ಈ ಭಾಗದಲ್ಲಿ ಹೇಳ್ಬೇಕಪ್ಪ ಅಂದರೆ ಅವ್ರುಗಳ ಈರಣ್ಣ ಇಂದ ಪ್ರಾರಂಭ ಆದಂಥ ತೇರು ಮತ್ತು ಹಬ್ಬದ ವಾತಾವರಣ ನಮ್ಮ ಕೊಟ್ಟೂರು ಮತ್ತು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಮತ್ತು ಅದೇ ರೀತಿ ಬಕ್ಕೇಶ್ವರ ಸ್ವಾಮಿ, ಕಲ್ಲೇಶ್ವರ ಸ್ವಾಮಿ ಮತ್ತು ಶಾಮನೂರು ಆಂಜನೇಯ, ಈ ರೀತಿ ಎಲ್ಲ ಮುಗಿದು ಕೊನೆಗೆ ಉಜ್ಜಯಿನಿ ಲಾಸ್ಟ್ ತೇರು. ಅದು ಮಧ್ಯಭಾಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಇದು ಒಂದು ಸಂಪ್ರದಾಯ ಮುಂಚಿನಿಂದ ನಡ್ಕೊಂಡು ಬಂದಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ನಮ್ಮ ದಾವಣಗೆರೆ ವೀರಭದ್ರೇಶ್ವರ ಸ್ವಾಮಿಯ ಒಂದು ಕೆಂಡ ಮತ್ತು ರಥೋತ್ಸವ ನಾಳೆ ದಿವಸ ಭಾಳ ಹುಮ್ಮಸ್ಸಿನಿಂದ ಮಾಡ್ತಾಯಿದ್ದಾರೆ. ದೇವರ ಒಂದು ಆಶೀರ್ವಾದ ನಮ್ಮ ಜನತೆಯ ಮೇಲಿದ್ದು ಒಳ್ಳೆಯ ಮಳೆ ಬೆಳೆ ಆಗಲಿ, ಮುಂದಿನ ಬರೋ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಸಮೃದ್ಧಿಯಾಗಿ ನಮ್ಮ ರೈತರು ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಗೆ ಗೊತ್ತಿದ್ದಾಗೆ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲರಿಗೂ ಸಾಕಷ್ಟು ಯೋಜನೆಗಳನ್ನ ಕೊಟ್ಟು ಬಡವರಿಗೆ ತಲುಪೋ ಒಂದು ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಬಡವರಿಗೆ ತಲುಪೋ ಕೆಲಸ ಆಗಲಿ, ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧ ಇದೆ ಅಂತ ನಾನು ಹೇಳಿ ಬಯಸ್ತೀನಿ. ನೋಡಿ, ಬೇರೆ ಕೆಲಸ ಇಲ್ಲಲ್ಲ, ಮತ್ತು ಏನಾರ ಒಂದು ಹುಡುಕ್ತದಾರ, ಏನಾರ ಒಂದು ಹುಡುಕ್ಬೇಕು, ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಜನಗಳಿಂದ ಏನು ಸ್ಪಂದನೆ ಸಿಗ್ತಾಯಿಲ್ಲ. ಜನಗಳು ನಮ್ಮ ಪಕ್ಷದ ಮೇಲೆ ಏನು ಗ್ಯಾರಂಟಿಗಳು ಕೊಡ್ತೀವಿ ಅಂದಿದ್ವಿ ಚುನಾವಣೆ ಸಮಯದಲ್ಲಿ, ಅವನ್ನೆಲ್ಲ ಈಡೇರಿಸ್ತಾ ಬರ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಜನಗಳು ಸಂತೋಷವಾಗಿದ್ದಾರೆ. ಜನಗಳು ಒಳ್ಳೆ ರೀತಿಯಿಂದ ಎಲ್ಲ ಯೋಜನೆಗಳನ್ನ ಅವರಿಗೆ ಉಪಯೋಗ ಆಗುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ಯೋಜನೆಗಳಿಂದ ಇಂಡೈರೆಕ್ಟಾಗಿ ನಮಗೆ ಸರ್ಕಾರಕ್ಕೆ ಬೆನಿಫಿಟ್ಟು ಐತಿ. ಆ ನಿಟ್ಟಿನಲ್ಲಿ ಇವತ್ತು ಜನಗಳು ಸಂತೋಷವಾಗಿರೋದ್ರಿಂದ ಇವರು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಇಂಥ ಒಂದು ಕೆಲಸ ಕಾರ್ಯಗಳು ನಾವು ಮಾಡ್ತದೆ. ಏನು ಇವತ್ತಿತ್ತು ಸಚಿವ ಸಂಪುಟದ, ನಾನು ಹೋಗ್ತಾ ಇಲ್ಲ ಇವತ್ತು, ಯಾಕಂದರೆ ಇಲ್ಲಿ ಗುಗ್ಗಳ ಇರೋದ್ರಿಂದ ಇವತ್ತು ಹೋಗೋಕ್ಕಾಗಿಲ್ಲ. ಆದರೆ ಏನೇನು ಬರ್ತದೋ ನೋಡೋಣ. ಸಚಿವ ಸಂಪುಟದಲ್ಲಿ ಅದರ ಬಗ್ಗೆ ಏನು ನನಗೆ ಗೊತ್ತಿಲ್ಲ, ಅದು ತಿಳ್ಕೊಂಡು ಹೇಳ್ತೀನಿ. ಯಾರು? ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮೊನ್ನೆ ಅದು ಇದಾಗಿದೆ ಅಲ್ಲ, 3 ತಿಂಗಳು ಟೈಮ್ ಏನೋ ಕೊಟ್ಟಿದ್ದಾರಲ್ಲ. ಸರ್, ರಾಯರೆಡ್ಡಿ ಅವರು ಒಂದು ಆರೋಪ ಮಾಡಿದಾರಲ್ಲ ಸರ್, ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ. ಅವರು ಹಂಗೆ ಆರೋಪ ಮಾಡಿಲ್ಲ. ಅವರು ಒಂದು ರೀತಿಯಿಂದ ಸಿದ್ದರಾಮಯ್ಯನವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ನೀವು ತಿರುಚಿ ಬರೆದ್ರೆ ನಾವೇನು ಮಾಡ್ಬೇಕಪ್ಪ? ಮೊನ್ನೆ ನಮ್ಮ ಹೋಮ್ ಮಿನಿಸ್ಟ್ರ್ ಮೇಲೂ ಹೇಳಿದ್ರಿ, ನೀವು ಕಾಯ್ತಿರ್ತೀರಿ ಹಂಗೆ ಏನೇನಾರ ಸೇರಿಸಿ ಬರೆದು ಬಿಡಕ್ಕೆ. ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಪತ್ರ ಬರೆದಿದ್ದಾರೆ. ತೊಂದರೆ ಕೊಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ತಿಳ್ಕೊಂಡು ಹೇಳ್ತೀನಿ. ಬಂದದ್ದು ಪತ್ರಿಕೆಯಲ್ಲಿ ನೋಡಿದೆ, ಅದ್ರ ಬಗ್ಗೆ ಪೂರ ನನಗೇನಷ್ಟು ಮಾಹಿತಿ ಇಲ್ಲ. ಓಕೆ, ಬರ್ರಿ. ಇನ್ನೂ ನೋಟಿಫಿಕೇಶನ್ ಎಲ್ಲ ಆಗಬೇಕು. ಅದೇನು ಬಂದಿಲ್ಲ ಆ ಟೈಪ್ ಯಾವ ನಮ್ಮ ಇಲಾಖೆಗೆ ನಮ್ಮ ಮುಂದೆ ಯಾವುದೋ ಒಂದು ಪ್ರಸ್ತಾವನೆ ಬಂದಿಲ್ಲ. ಯಾವುದು ಬಂದಿಲ್ಲ. ನನ್ನ ಹತ್ರ ಬಂದಿಲ್ಲ. ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಬಂದಿಲ್ಲ. ಕೇಂದ್ರದವ್ರಿಗೆ ಕೇಳ್ಬೇಕು ನೀವು. ಅವಾಗ ಹಂಗೆ ಕೇಳ್ತಿದ್ರಲ್ಲ, ಮತ್ತೆ ಕೇಳ್ಬೇಕು ನೀವು. ಈಗ ಏನಪ್ಪ ಕೇಳ್ಬೇಕಾ? 50 ರೂಪಾಯಿ ಜಾಸ್ತಿ. ಪಾಪ ಗ್ಯಾಸು ಬಡವ್ರಿಗೆ ಹೊರೆ ಆಗೈತಿ, ಪೆಟ್ರೋಲ್ ಹೊರೆ ಆಗೈತಿ. ಅದಕ್ಕೆ ಕೇಂದ್ರದವ್ರಿಗೆ ಮೋದಿ ಬಗ್ಗೆ ಕೇಳ್ಬೇಕಾ?
ಕೇಳ್ರಿ ಅದ್ರಾಗ ಏನು ಬಿ ಜೆ ಪಿರಿಗೆ ಕೇಳ್ಬೇಕು ಫಸ್ಟ್ ನೀವು. ಸಿಲಿಂಡರ್ ಜಾಸ್ತಿ ಮಾಡ್ಯಾರ ಕೇಂದ್ರ ಸರ್ಕಾರ. ಹಾಂ ಸಿಲಿಂಡರ್ ಜಾಸ್ತಿ ಮಾಡ್ಯಾರ. ಅದೇಪ್ಪ ಸಿಲಿಂಡ್ರದು ಈಗ ಪೆಟ್ರೋಲ್ದು ಎಲ್ಲ ಹೇಳಿದ್ದು. ವಕ್ಫ್ ಅದು ತಿದ್ದುಪಡಿ ಆಗೈತೆ ಸರ್ ಕೇಂದ್ರದಲ್ಲಿ, ಅದ್ರ ಬಗ್ಗೆ ಇಲ್ಲಿ ಪಾಲಿಕೆ ಸದಸ್ಯರು ಮಾಜಿ ಪಾಲಿಕೆ ಸದಸ್ಯರು ಸರ್ 3ನೇ ವಾರ್ಡ್ ಕಾರ್ಪೊರೇಟರ್ ಕಬೀರ್ ಖಾನ್ ಅವರು ಪ್ರಚೋದನಕಾರಿ ಭಾಷಣ ಮಾಡಿದರು. ಆಮೇಲೆ FIR ಆಗಿದೆ, ಬಂಧನ ಆಗಿಲ್ಲ. ಅವ್ರ ಜೊತೆಗೆ ಇದ್ದರು ಬಂಧನ. ಅದಾಗಿಮೇಲೆ ಇಲ್ಲ FIR ಆಗಿತ್ತು, ನಾನು ವಿಚಾರಿಸಿದೆ SP ಅವರು. ಅದಾಗಿಮೇಲೆ ಮತ್ತೊಂದು ಕ್ಲಾರಿಫಿಕೇಷನ್ ಕೊಟ್ಟನು. ಯಾರು ಟೆನ್ಷನ್ನಾಗ ಏನೋ ಹೇಳ್ಬಿಟ್ಟಾನ, ಆಮ್ಯಾಗ ಅದ್ರ ತಪ್ಪಾಗೈತಿ ಅಂತ ಕ್ಷಮೆ ಕೇಳಿ ಅದ್ರ ಬಗ್ಗೆ ನಾನು ಏನೋ ತಿಳ್ಕೊಂಡಿದ್ದೆ ಸರ್, ಒಂದು ಸ್ವಲ್ಪ ಎಮೋಷ್ನಲಿ ನಾನು ಮಾತಾಡಿದೆ, ತಪ್ಪಾಗಿದೆ ಸರ್ ಅಂತ ಇನ್ನೊಂದು ಇದನ್ನು ಕೊಟ್ಟಾನ, ಏನೋ ಹೇಳಿಕೆಯನ್ನು ಕೊಟ್ಟಾನ. ಅದನ್ನು ವಿಡಿಯೋ ಕ್ಯಾಮ್ರಾನು ಮಾಡಿದ್ದಾರೆ ಅನ್ಸತ್ತೆ. ಅದನ್ನು ನೀವು ಯಾರು ಹಾಕಿಲ್ಲ, ಬರೀ ಒಂದೇ ಹಾಕಿ ಹಂಗೆ ಜಡಿತಾ ಇದೀರಪ್ಪ. ಅಮಾಯಕರು ಬಂಧನ ಆಗಿದೆ ಅಂತ ಹೇಳಿ ಸುಬೇರ್ ಆಮೇಲೆ ಗನಿ ಅಂತ ಹೇಳಿ ಇಬ್ಬರು ಬಂಧನ ಆಗಿದೆ, ಅವ್ರು ಬಂಧನ ಆಗಿಲ್ಲ ಅಂತ ಕೇಳಿಲ್ಲ, ನಾನು ಅದ್ರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಜೊತೆಗೆ ಇದ್ದರು ಬಂಧನ ಮಾಡಿದ್ದಾರೆ. ಕೇಳ್ತೀನಿ ಪೊಲೀಸರಿಗೆ ಕೇಳ್ತೀನಿ. ಗುಗ್ಲ ಮತ್ತು ನಾಳೆ ದಿವಸ ತೇರು ಈ ಭಾಗದಲ್ಲಿ ಹೇಳ್ಬೇಕಪ್ಪ ಅಂದರೆ ಅವ್ರುಗಳ ಈರಣ್ಣ ಇಂದ ಪ್ರಾರಂಭ ಆದಂಥ ತೇರು ಮತ್ತು ಹಬ್ಬದ ವಾತಾವರಣ ನಮ್ಮ ಕೊಟ್ಟೂರು ಮತ್ತು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಮತ್ತು ಅದೇ ರೀತಿ ಬಕ್ಕೇಶ್ವರ ಸ್ವಾಮಿ, ಕಲ್ಲೇಶ್ವರ ಸ್ವಾಮಿ ಮತ್ತು ಶಾಮನೂರು ಆಂಜನೇಯ, ಈ ರೀತಿ ಎಲ್ಲ ಮುಗಿದು ಕೊನೆಗೆ ಉಜ್ಜಯಿನಿ ಲಾಸ್ಟ್ ತೇರು. ಅದು ಮಧ್ಯಭಾಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಇದು ಒಂದು ಸಂಪ್ರದಾಯ ಮುಂಚಿನಿಂದ ನಡ್ಕೊಂಬಂದಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ನಮ್ಮ ದಾವಣಗೆರೆ ವೀರಭದ್ರೇಶ್ವರ ಸ್ವಾಮಿಯ ಒಂದು ಕೆಂಡ ಮತ್ತು ರಥೋತ್ಸವ ನಾಳೆ ದಿವಸ ಭಾಳ ಹುಮ್ಮಸ್ಸಿನಿಂದ ಮಾಡ್ತಾಯಿದ್ದಾರೆ. ದೇವರ ಒಂದು ಆಶೀರ್ವಾದ ನಮ್ಮ ಜನತೆಯ ಮೇಲಿದ್ದು ಒಳ್ಳೆಯ ಮಳೆ ಬೆಳೆ ಆಗಲಿ, ಮುಂದಿನ ಬರೋ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಸಮೃದ್ಧಿಯಾಗಿ ನಮ್ಮ ರೈತರು ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಗೆ ಗೊತ್ತಿದ್ದಾಗೆ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲರಿಗೂ ಸಾಕಷ್ಟು ಯೋಜನೆಗಳನ್ನ ಕೊಟ್ಟು ಬಡವರಿಗೆ ತಲುಪೋ ಒಂದು ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಬಡವರಿಗೆ ತಲುಪೋ ಕೆಲಸ ಆಗಲಿ, ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧ ಇದೆ ಅಂತ ನಾನು ಹೇಳಿ ಬಯಸ್ತೀನಿ. ಬಿಜೆಪಿ ಯಾತ್ರೆ ಮಾಡ್ತಿದೆ ಸರ್, ಜನಾಕ್ರೋಶ ಯಾತ್ರೆ. ನೋಡಿ, ಬೇರೆ ಕೆಲಸ ಇಲ್ಲಲ್ಲ, ಮತ್ತು ಏನಾರ ಒಂದು ಹುಡುಕ್ಬೇಕು, ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಜನಗಳಿಂದ ಏನು ಸ್ಪಂದನೆ ಸಿಗ್ತಾಯಿಲ್ಲ. ಅವರ ಆರೋಪ ಅಂದರೆ ಟೋಟಲಿ ಫೇಲ್ ಆಗಿದೆ, ಗ್ಯಾರಂಟಿಗೆ ಎಲ್ಲ ಆಗ್ತಾ ಇದ್ದಾರೆ, ಅಭಿವೃದ್ಧಿ ಏನಿಲ್ಲ. ಜನಗಳು ನಮ್ಮ ಪಕ್ಷದ ಮೇಲೆ ಏನು ಗ್ಯಾರಂಟಿಗಳು ಕೊಡ್ತೀವಿ ಅಂದಿದ್ವಿ ಚುನಾವಣೆ ಸಮಯದಲ್ಲಿ, ಅವನ್ನೆಲ್ಲ ಈಡೇರಿಸ್ತಾ ಬರ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿ. ಜನಗಳು ಸಂತೋಷವಾಗಿದ್ದಾರೆ. ಜನಗಳು ಒಳ್ಳೆ ರೀತಿಯಿಂದ ಎಲ್ಲ ಯೋಜನೆಗಳನ್ನ ಅವರಿಗೆ ಉಪಯೋಗ ಆಗುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ಯೋಜನೆಗಳಿಂದ ಇಂಡೈರೆಕ್ಟಾಗಿ ನಮಗೆ ಸರ್ಕಾರಕ್ಕೆ ಬೆನಿಫಿಟ್ಟು ಐತಿ. ಆ ನಿಟ್ಟಿನಲ್ಲಿ ಇವತ್ತು ಜನಗಳು ಸಂತೋಷವಾಗಿರೋದ್ರಿಂದ ಇವರು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಇಂಥ ಒಂದು ಕೆಲಸ ಕಾರ್ಯಗಳು ನಾವು ಮಾಡ್ತದೆ. ಏನು ಇವತ್ತಿತ್ತು ಸಚಿವ ಸಂಪುಟದ, ನಾನು ಹೋಗ್ತಾ ಇಲ್ಲ ಇವತ್ತು, ಯಾಕಂದರೆ ಇಲ್ಲಿ ಗುಗ್ಲ ಇರೋದ್ರಿಂದ ಇವತ್ತು ಹೋಗೋಕ್ಕಾಗಿಲ್ಲ. ಆದರೆ ಏನೇನು ಬರ್ತದೋ ನೋಡೋಣ. ಸಚಿವ ಸಂಪುಟದಲ್ಲಿ ಅದರ ಬಗ್ಗೆ ಏನು ನನಗೆ ಗೊತ್ತಿಲ್ಲ, ಅದು ತಿಳ್ಕೊಂಡು ಹೇಳ್ತೀನಿ. ಯಾರು? ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮೊನ್ನೆ ಅದು ಇದಾಗಿದೆ ಅಲ್ಲ, 3 ತಿಂಗಳು ಟೈಮ್ ಏನೋ ಕೊಟ್ಟಿದ್ದಾರಲ್ಲ ಸರ್. ರಾಯರೆಡ್ಡಿ ಅವರು ಒಂದು ಆರೋಪ ಮಾಡಿದಾರಲ್ಲ ಸರ್, ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ. ಅವರು ಹಂಗೆ ಆರೋಪ ಮಾಡಿಲ್ಲ. ಅವರು ಒಂದು ರೀತಿಯಿಂದ ಸಿದ್ದರಾಮಯ್ಯನವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ನೀವು ತಿರುಚಿ ಬರೆದ್ರೆ ನಾವೇನು ಮಾಡ್ಬೇಕಪ್ಪ? ಮೊನ್ನೆ ನಮ್ಮ ಹೋಮ್ ಮಿನಿಸ್ಟ್ರ್ ಮೇಲೂ ಹೇಳಿದ್ರಿ, ನೀವು ಕಾಯ್ತಿರ್ತೀರಿ ಹಂಗೆ ಏನೇನಾರ ಸೇರಿಸಿ ಬರೆದು ಬಿಡಕ್ಕೆ. ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಪತ್ರ ಬರೆದಿದ್ದಾರೆ CM. 40% ಕಮಿಷನ್ ಸಾಕಷ್ಟು ತೊಂದರೆ ಕೊಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ತಿಳ್ಕೊಂಡು ಹೇಳ್ತೀನಿ.
ಬಂದದ್ದು ಪತ್ರಿಕೆಯಲ್ಲಿ ನೋಡಿದೆ, ಅದ್ರ ಬಗ್ಗೆ ಪೂರ ನನಗೇನಷ್ಟು ಮಾಹಿತಿ ಇಲ್ಲ. ಓಕೆ, ಬರ್ರಿ. ಜ್ಞಾಪಕದಲ್ಲಿ ಕುದುರೆ ಹೊಂಡ ಅಂತಿದೆ, ಅಲ್ಲೇನೋ ಗಣಿಗಾರಿಕೆ ಮಾಡೋದಕ್ಕೆ ಚಿನ್ನ ನಿಕ್ಷೇಪ ಸಿಕ್ಕಿದೆ, ಕುದುರೆ ಹೊಂಡ ಇನ್ನೂ ನೋಟಿಫಿಕೇಷನ್ ಎಲ್ಲ ಆಗಬೇಕು. ಗ್ರಾಮನ ಸ್ಥಳಾಂತರ ಮಾಡಬೇಕು ಅಂತ ಅದೇನು ಬಂದಿಲ್ಲ. ಆ ಟೈಪ್ ಯಾವ ನಮ್ಮ ಇಲಾಖೆಗೆ ನಮ್ಮ ಮುಂದೆ ಯಾವುದು ಅಂತ ಪ್ರಸ್ತಾವನೆ ಬಂದಿಲ್ಲ, ಯಾವುದು ಬಂದಿಲ್ಲ. ಊರಿನ ಗ್ರಾಮಸ್ಥರನ್ನ ನಿಲ್ಲಿಸಿ ಮತ್ತೆ ಬೀಸೋದೆಲ್ಲ ಮನವಿ ಮಾಡಿದ್ವಿ, ಸ್ಥಳಾಂತರ ಮಾಡೋದು ಬೇಡ. ನನ್ನ ಹತ್ರನೇ ಬಂದಿಲ್ಲ, ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಬಂದಿಲ್ಲ. ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆ ಆಗ್ತದೆ ಸರ್. ಕೇಂದ್ರದವ್ರಿಗೆ ಕೇಳ್ಬೇಕು ನೀವು, ಅವಾಗ ಹಂಗೆ ಕೇಳ್ತಿದ್ರಲ್ಲ, ಮತ್ತೆ ಕೇಳ್ಬೇಕು ನೀವು ಈಗ ಏನಪ್ಪ ಕೇಳ್ಬೇಕಾ? 50 ರೂಪಾಯಿ ಜಾಸ್ತಿ ಇದೆ. ಹ್ಞೂ, ಅಲ್ಲ ಸರ್, ಕೇಂದ್ರ ಪಾಪ ಗ್ಯಾಸು ಬಡವ್ರಿಗೆ ವರಿ ಆಗೈತಿ, ಪೆಟ್ರೋಲ್ ವರಿ ಆಗೈತಿ. ಅದಕ್ಕೆ ಕೇಂದ್ರದವ್ರಿಗೆ ಮೋದಿ ಬಗ್ಗೆ ಕೇಳ್ಬೇಕಾ? ಕೇಳ್ರಿ, ಅದ್ರಾಗೇನು BJPಯವ್ರಿಗೆ ಕೇಳ್ಬೇಕು ಫಸ್ಟ್ ನೀವು. ಸಿಲಿಂಡರ್ ಜಾಸ್ತಿ ಮಾಡ್ಯಾರ ಕೇಂದ್ರ ಸರ್ಕಾರ. ಹಾಂ, ಸಿಲಿಂಡರ್ ಜಾಸ್ತಿ ಮಾಡ್ಯಾರ. ಅದೇಪ್ಪ ಸಿಲಿಂಡ್ರದು ಪೆಟ್ರೋಲ್ದು ಎಲ್ಲ ಹೇಳಿದ್ದು. ವಕ್ಫ್ ಅದು ತಿದ್ದುಪಡಿ ಆಗೈತೆ ಸರ್ ಕೇಂದ್ರದಲ್ಲಿ, ಅದ್ರ ಬಗ್ಗೆ ಇಲ್ಲಿ ಪಾಲಿಕೆ ಸದಸ್ಯರು, ಮಾಜಿ ಪಾಲಿಕೆ ಸದಸ್ಯರು ಸರ್, 3ನೇ ವಾರ್ಡ್ ಕಾರ್ಪೊರೇಟರ್ ಕಬೀರ್ ಖಾನ್ ಅವರು ಪ್ರಚೋದನಕಾರಿ ಭಾಷಣ ಮಾಡಿದರು. ಆಮೇಲೆ FIR ಆಗಿದೆ, ಬಂಧನ ಆಗಿಲ್ಲ. ಅವ್ರ ಜೊತೆಗೆ ಇದ್ದರು ಬಂಧನ. ಅದಾಗಿಮೇಲೆ ಇಲ್ಲ FIR ಆಗಿತ್ತು, ನಾನು ವಿಚಾರಿಸಿದೆ SP ಅವರು. ಅದಾಗಿಮೇಲೆ ಮತ್ತೊಂದು ಕ್ಲಾರಿಫಿಕೇಷನ್ ಕೊಟ್ಟನು, ಯಾರು ಟೆನ್ಷನ್ನಾಗ ಏನೋ ಹೇಳ್ಬಿಟ್ಟಾನ. ಆಮ್ಯಾಗ ಅದ್ರ ತಪ್ಪಾಗೈತಿ ಅಂತ ಕ್ಷಮೆ ಕೇಳಿ ಅದ್ರ ಬಗ್ಗೆ ನಾನು ಏನೋ ತಿಳ್ಕೊಂಡಿದ್ದೆ ಸರ್, ಒಂದು ಸ್ವಲ್ಪ ಎಮೋಷ್ನಲಿ ನಾನು ಮಾತಾಡಿದೆ, ತಪ್ಪಾಗಿದೆ ಸರ್ ಅಂತ ಇನ್ನೊಂದು ಇದನ್ನು ಕೊಟ್ಟಾನ, ಏನೋ ಹೇಳಿಕೆಯನ್ನು ಕೊಟ್ಟಾನ. ಅದನ್ನು ವಿಡಿಯೋ ಕ್ಯಾಮ್ರಾನು ಮಾಡಿದ್ದಾರೆ ಅನ್ಸತ್ತೆ. ಅದನ್ನು ನೀವು ಯಾರು ಹಾಕಿಲ್ಲ, ಬರೀ ಒಂದೇ ಹಾಕಿ ಹಂಗೆ ಜಡಿತಾ ಇದೀರಪ್ಪ. ಅಮಾಯಕರು ಬಂಧನ ಆಗಿದೆ ಅಂತ ಹೇಳಿ, ಸುಬೇರ್ ಆಮೇಲೆ ಗನಿ ಅಂತ ಹೇಳಿ ಇಬ್ಬರು ಬಂಧನ ಆಗಿದೆ, ಅವ್ರು ಬಂಧನ ಆಗಿಲ್ಲ ಅಂತ ಕೇಳಿಲ್ಲ, ನಾನು ಅದ್ರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಜೊತೆಗೆ ಇದ್ದರು ಬಂಧನ ಮಾಡಿದ್ದಾರೆ. ಕೇಳ್ತೀನಿ, ಪೊಲೀಸರಿಗೆ ಕೇಳ್ತೀನಿ.